ಸರ್, ಈಗ ಸರ್ಕಾರ ಮುಟ್ಸಲು ಹಾಕುವಂಥ ಆದೇಶ ಸಿಕ್ಕಿದೆ. ಬಟ್ ಆದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಇಲ್ಲಿ ಅಂದರೆ ಜಾಗ ಸಿಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿದೆ, ಏನು ಮನವಿ ಮಾಡಿದೆ? ಅದೇ ನಿನ್ನೆ ಸರ್ಕಾರ ಆ ಮುಟ್ಟುಗೋಲು ಪ್ರಕ್ರಿಯೆ ಶುರು ಮಾಡಿದಾಗ ನನಗೆ ಗಾಬರಿ ಆಗಿದ್ದು. 2015ರಲ್ಲೂ ಕೂಡ ಹೀಗೆ ಆಗಿತ್ತು. ಆದರೆ ಆಗ ಸರ್ಕಾರದ ಹಂತದಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಯಾರೂ ಮೂವ್ ಮಾಡಲಿಲ್ಲ. ಆದ್ದರಿಂದ ಅದು ನೆನೆಗುದಿಗೆ ಬಿತ್ತು, ಮತ್ತು 10 ವರ್ಷ ಮತ್ತೆ ಮುಂದುವರಿಯಿತು. ಈಗಲೂ ಅದೇ ಥರದ್ದು ಆಗೋದು ಬೇಡ. ಯಾಕಂದರೆ ಬಾಲಣ್ಣನವರ ಕುಟುಂಬದ ಕಾರ್ತಿಕ್ ಅವರು ತುಂಬ ಅಗ್ರೆಸಿವ್ ಆಗಿದ್ದಾರೆ. ಈಗಾಗಲೇ ಅದಕ್ಕೆ ಈ ಒಂದು ಸರ್ಕಾರದ ಪ್ರಕ್ರಿಯೆ ಏನಿದೆ ಅದಕ್ಕೆ ಸ್ಟೇ ಆರ್ಡರ್ ತರಲಿಕ್ಕೆ ಓಡಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಈ ವಿಷಯವಾಗಿ ಮನವರಿಕೆ ಮಾಡಿದ್ದೇನೆ. ಒಂದು KVAಟನ್ನು ನೀವು ಪ್ರೋಸೆಸ್ ಮಾಡಿ ಅಂತ ಹೇಳಿದ್ದೇನೆ. ಮತ್ತು ಅಡ್ವೊಕೇಟ್ ಜನರಲ್ ಅವರನ್ನೇ ಈ ವಿಷಯದಲ್ಲಿ ವಾದ ಮಾಡಲಿಕ್ಕೆ ನಾನು ಕೋರಿದ್ದೇನೆ. ಜೊತೆಗೆ ಅದು ಅರಣ್ಯ ಭೂಮಿ ಅಂತ ಹೇಳಿ ಅವರ ಅಧಿಕಾರಿಗಳು ಅದನ್ನು ಪರಿಗಣಿಸಿರೋದ್ರಿಂದ ಅಲ್ಲಿ ವಿಷ್ಣುವರ್ಧನ್ ಅವರನ್ನು ಸರಳ ಪುಣ್ಯಭೂಮಿ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ನಾನು ಅವರಿಗೆ ಹೇಳಿಬಿಟ್ಟು ಇವತ್ತು ಮನವಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ ಮೇಲೆ ಇದಕ್ಕೊಂದು ಸ್ಪಷ್ಟತೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.